ಎಷ್ಟು ಚಳಿ ಇದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಸೊ ನೀವು ನೋಡ್ಬೋದು ಎಷ್ಟು ಚಳಿ ಆಗ್ತಿದೆ. ಫುಲ್ ಶಿವರ್ ಆಗ್ತಿದ್ದೀನಿ. ಇವಾಗ ಎಷ್ಟು ಟೈಮು? ಅರೌಂಡ್ 8 o'clock ಆಗಿದೆ. ಇವಾಗ ಹೊರಡ್ತಿದ್ದೀವಿ, ಈಸ್ಟ್ ಹ್ಯಾಮ್ಗೆ ಹೋಗ್ತಿದ್ದೀವಿ. ಅಲ್ಲಿ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್ ಅಲ್ಲ, ಯಾರೊಬ್ರು ಗೊತ್ತಿಲ್ಲ, ಮೀಟ್ ಮಾಡಬೇಕು. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಆನ್ ದ ವೇ ಹೇಗೆ ಹೋಗ್ತೀವಿ. ಸೊ ನೆನ್ನೆ ಅಂತೂ ತುಂಬಾ ರಿಸ್ಕ್ ಆಯ್ತು ಬರೋಷ್ಟರಲ್ಲಿ. ಏನು ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಅದೊಂದು ಸ್ಟ್ರೀಟ್ಗೆ ಹೋಗಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಸ್ಟ್ರೀಟ್, ಲಕ್ಸುರಿ ಸ್ಟ್ರೀಟ್ಗೆ ಹೋಗಿದ್ವಿ. ಅಲ್ಲಿಂದ ಬಂದ್ಮೇಲೆ ಏನು ಮಾಡಿಲ್ಲ, ಬಂದು ಮಲ್ಕೊಂಡ್ಬಿಟ್ವಿ. ಹೋಟೆಲ್ ಬುಕ್ ಮಾಡಿದ್ವಿ, ಪ್ರೀ ಹೋಟೆಲ್. ಸೊ ಬುಕ್ ಮಾಡ್ಕೊಂಡು ವಿ ಜಸ್ಟ್ ಲೆಫ್ಟ್. ಆಮೇಲೆ ಇವಾಗ ಬೆಳಿಗ್ಗೆನೆ ಎದ್ದು ರೆಡಿ ಆಗಿದ್ದೀವಿ. ಸೊ ಲೆಟ್ಸ್ ಗೋ, ಕಮ್ ಬಾ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. 30 minutes ವಾಕ್ ಇದೆ ಇಲ್ಲಿಂದ. ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡೆ. ಐ ಆಮ್ ಈಟಿಂಗ್ ದಮ್ ಫಾರ್ ದ ಫಸ್ಟ್ ಟೈಮ್. ಅವ್ರು ಯಾರಂತ ನಾನು ನೋಡಿಲ್ಲ, ಬಟ್ ಮೀಟ್ ಮಾಡಬೇಕು ಅಂತ. ಜಸ್ಟ್ ದಟ್ ಫಸ್ಟ್ ಟೈಮ್ ಅಲ್ಲ, ಗ್ರೀಟ್ ಮಾಡೋಕ್ಕೆ ಐ ಟುಕ್ ಸಮ್ ಚಾಕ್ಲೇಟ್ಸ್. ಹೋಗಿ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ದಿ ಟೋಲ್ಡ್ ಹಿಲ್ ಶೋ ಅಸ್ ಸಮ್ ಫ್ಯೂ ಪ್ಲೇಸಸ್. ಲೆಟ್ಸ್ ಸಿ, ನೋಡೋಣ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ತುಂಬ ಚಳಿ ಇದೆ. ಎಷ್ಟು ಚಳಿ ಇದೆ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್, ಅಷ್ಟು ಚಳಿ ಇದೆ. ನೀವು ನೋಡ್ಬೋದು ಹೇಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಫುಲ್ ಪ್ಯಾಕ್ ಆಗೋಗಿದ್ದೀನಿ. ಕಮ್ ಕೀಪ್ ವಾಚಿಂಗ್ ಟಿಲ್ ದಿ ಎಂಡ್. ಹಲೋ ಗೈಸ್, ಇವಾಗ ನಾವು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಬೇಕು. ಸೊ ಆನ್ ದ ವೇ ಗೂಗಲ್ ಮ್ಯಾಪ್ ಹಾಕೊಂಡು, ಆಬ್ವಿಯಸ್ಲಿ ಇಲ್ಲೆಲ್ಲ ಗೂಗಲ್ ಮ್ಯಾಪ್ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಹಾಕೊಂಡು ಹೋಗ್ತಾ ಇದ್ವಿ. ಇವಾಗ ಇದು ಯಾವುದೋ ಪಾರ್ಕ್ ಒಳಗೆ ಬಂದ್ವಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೆದರ್ ಅಥವಾ ಪಾರ್ಕ್ ಆಗಲಿ. ಇಟ್ಸ್ ಸೋ ಗುಡ್, ಬ್ಯೂಟಿಫುಲ್ ಆಗಿದೆ. ವೆದರ್ ಅಂತೂ ಅಮೇಝಿಂಗ್ ಆಗಿದೆ. ನೋ ಅದರ್ ಟಾಕ್ಸ್. ಬಟ್ ಇವಾಗ ಅವ್ರು ಆಲ್ರೆಡಿ ಬಂದು ಕಾಯ್ತಿದ್ದಾರೆ. ಹೋಗ್ಬೇಕು ಜಲ್ದಿ ಜಲ್ದಿ. ಬನ್ನಿ, ಲೆಟ್ಸ್ ಗೋ. ಬಾ 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 ಬಾ. ಮಹಾಲಕ್ಷ್ಮಿ ಟೆಂಪಲ್ ರೀಚ್ ಆದ್ವಿ. ಅವ್ರು ಬಂದಿರ್ತಾರಂತ ಓಡ್ ಬಂದೆ, ಬಟ್ ಅವ್ರಿನ್ನ ಬಂದಿರಲಿಲ್ಲ ಆ್ಯಕ್ಚುಲಿ. ಸೊ ವಿ ಜಸ್ಟ್ ವೆಂಟ್ ಫಾರ್ ಅ ವಾಕ್. ಹೇಗಿದೆ ಈಸ್ಟ್ ಹ್ಯಾಮ್ ಅಂತ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಆಮೇಲೆ ಅವ್ರು ಬಂದಮೇಲೆ ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಇನ್ A to B. ಅದು ಶೂಟ್ ಮಾಡೋಕ್ಕಾಗಿಲ್ಲ. ಹಾಗೆ ಮೆಟ್ರೋ ತೊಗೊಂಡು ಮೆಟ್ರೋಯಿಂದ ಸುತ್ತಾಡಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಟು ಸಿ ದ ಬ್ಯೂಟಿಫುಲ್ ಲಂಡನ್ ಬ್ರಿಡ್ಜ್. ವೆರಿ ಸಾರಿ, ನಾನು ರೆಕಾರ್ಡ್ ಮಾಡಿದ್ದೆ, ಅದು ಹೇಗೆ ವಾಯ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಐಡಿಯಾನೇ ಇಲ್ಲ. ಬಟ್ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೀವು ನೋಡ್ಬೋದು ನನ್ನ ಮಗದ ಮೇಲೆ ಎಷ್ಟು ಖುಷಿ ಇದೆ. ಐ ಹ್ಯಾವ್ ಫೈನಲಿ ಸೀನ್ ದ ಲಂಡನ್ ಬ್ರಿಡ್ಜ್. ಇಟ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಓ ಮೈ ಗಾಡ್, ಅದು ಕ್ಲೌಡ್ಸಲ್ಲಿ ಫುಲ್ ಕವರ್ ಆಗೋಗಿತ್ತು. ಏನು ಸರಿಯಾಗಿ ಕ್ಯಾಪ್ಚರೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇವನ್ ದೋ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಕ್ಯಾಪ್ಚರ್. ಯಾರ್ಯಾರು ಲಂಡನಲ್ಲಿ ಇದ್ದೀರಾ, ಇಟ್ ಈಸ್ ಮಸ್ಟ್ ಪ್ಲೇಸ್ ಟು ವಾಚ್. ಆ್ಯಕ್ಚುಲಿ ಅದು ಏನು ಲಂಡನ್ ಬ್ರಿಡ್ಜ್ ಒಂದು ಬ್ರಿಡ್ಜ್ ಥರ ಇರುತ್ತೆ ಅನ್ನೋ ಥರನೇ ಇರುತ್ತೆ. ನಾನು ಅದೇ ಎಕ್ಸ್ಪೆಕ್ಟೇಷನಲ್ಲಿದ್ದೆ. ಬಟ್ ಆ ವೆದರ್, ಆ ಮಳೆಯಲ್ಲಿ ಕೂಡ ನಾನು ಹೋಗಿ ನೋಡಿದೆ. ಇಟ್ ಲುಕ್ಸ್ ಸೋ ಗುಡ್. ಯುನೋ ಹೇಳ್ತಾರಲ್ಲ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಹಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಬೇಕು. ಆ್ಯಂಡ್ ಮೋಸ್ಟ್ಲಿ ಯಾರ್ಯಾರು ಲಂಡನಲ್ಲಿ ಇದ್ದೀರಾ, ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಬಟ್ ಇಟ್ಸ್ ಅ ಮಸ್ಟ್ ವಾಚ್ ಪ್ಲೇಸ್ ಥರ. ತುಂಬ ಚೆನ್ನಾಗಿತ್ತು. ಇಟ್ಸ್ ಕೈಂಡ್ ಆಫ್ ಹ್ಯಾಪಿ ಮೂಮೆಂಟ್ಸ್ ಅದೆಲ್ಲ. ಸೊ ಡೋಂಟ್ ಮಿಸ್ ಇಟ್. ಸೊ ನೀವು ನೋಡ್ಬೋದು, ಅದು ಹತ್ತಿರ ಹೋಗ್ತಾ ಇದ್ದೀನಿ. ಅದೇನು ಮಾತಾಡ್ತಿದ್ದೀನೋ ನನಗೆ ಐಡಿಯಾ ಇಲ್ಲ. ಸೊ ಅದಕ್ಕೆ ಐ ಆಮ್ ಜಸ್ಟ್
ರೆಕಾರ್ಡ್ ಮಾಡ್ತಿದ್ದೀನಿ, ವಾಯ್ಸ್ ಓವರ್ ಕೊಡ್ತಿದ್ದೀನಿ ಹೇಗೆ ಏನು ಅಂತ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಫೋನಲ್ಲಿ ಹೇಗೆ ಕಾಣಿಸ್ತಿದೆ ನಂಗೆ ನಿಜ ಐಡಿಯಾ ಇಲ್ಲ, ಬಟ್ ನಿಜ ಅಲ್ಲಿ ಹೋಗಿ ನೋಡಿದಾಗ ಅಂತೂ ನಂಗೆ ಇಟ್ ವಾಸ್ ಸೋ ಗುಡ್. ಐ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ಫೈನಲಿ ಐ ಆಮ್ ನಿಯರ್ ದ ಲಂಡನ್ ಬ್ರಿಡ್ಜ್. ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ರೆಕಾರ್ಡೆಡ್, ಮೈ ಬ್ಯಾಡ್. ಬಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅಂದರೆ, ಓ ಮೈ ಗಾಡ್. ಅದ್ರೊಳಗೂ ಹೋಗ್ಬೋದಿತ್ತು, ಬಟ್ ನಾನು ಹೋಗಿಲ್ಲ. ಆಮೇಲೆ ಸೆಂಟ್ರಿಗೂ ಹೋಗಿಲ್ಲ. ಐ ಜಸ್ಟ್ ಸ್ಟಾಪ್ ದೇರ್ ಆ್ಯಂಡ್ ಸ್ಟಾರ್ಟೆಡ್ ವಾಚಿಂಗ್ ಹೇಗಿದೆ ಆ ನೀರು, ಆ ಮಳೆಲಿ. ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ್ಯಾಟ್ ವೆದರ್, ದ್ಯಾಟ್ ಫೀಲ್ಸ್ ಸೋ ಗುಡ್. And our next stop is Big Ben. Yes, idu kuda one of the famous place in London. It's all nearby, ella hattatrane. Big Ben, London Eye, London Bridge ella hattatrane ide. ನೀವು all one day ನೋಡ್ಬೋದು. It is very good. ನಾವು ನೆಕ್ಸ್ಟ್ ಹೋಗಿದ್ದೆ ಲಂಡನ್ ಐ ಅಂತ. ಇಟ್ ಈಸ್ ಅ ಬಿಗ್ ಜಾಯಿಂಟ್ ವೀಲ್. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ, ಇಟ್ ಈಸ್ ಜಸ್ಟ್ ಸ್ಟ್ಯಾಂಡಿಂಗ್ ಆನ್ ಒನ್ ಸೈಡ್. ಅಂದರೆ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಒಂದೇ ಸೈಡ್ ಮಾತ್ರ ಅದಕ್ಕೆ ಸಪೋರ್ಟ್ ಇದೆ, 2 ಪೋಲಿಂದ. ಇನ್ನೊಂದು ಸೈಡ್ ಸಪೋರ್ಟ್ ಇಲ್ಲ. ಅದೇ ಇದ್ರದ್ದು ಒಂದು ಫೇಮಸ್ ಥಿಂಗ್ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ ಬಿಗ್ ಜಾಯಿಂಟ್ ವೀಲ್. ಅದರಲ್ಲಿ ನೀವು ಹೋಗಿ ಅದು ರೊಟೇಟ್ ಆಗುತ್ತೆ. ಜಾಯಿಂಟ್ ವೀಲ್ ಎಲ್ಲರೂ ಗೊತ್ತಿರುತ್ತಲ್ಲ. ಸೊ ಇದು ರಾತ್ರಿ ಹೇಗಿರುತ್ತೆ ನೋಡಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ ಜಾಯಿಂಟ್ ವೀಲಲ್ಲಿ ನೀವು ಹೋಗಿ ಅದು ರೊಟೇಟ್ ಆಗುವಾಗ ಯು ಕ್ಯಾನ್ ಸಿ ಅ ಬಿಗ್ ವ್ಯೂ ಹೌ ಲಂಡನ್ ಲುಕ್ಸ್ ಇಂದ. ಆ ಹೈಟಿಂದ ನೀವು ನೋಡಿಬೋದು. ಓ ಮೈ ಗಾಡ್, ಐ ಆಮ್ ಜಸ್ಟ್ ಸ್ಕೇರ್ಡ್. ಇವಾಗ ನಾವ್ ಎಲ್ಲಿದ್ದೀವಿ ಅಂದ್ರೆ ಸಿ ಲೈಫ್ ಆಫ್ ಲಂಡನ್ ಅಕ್ವೇರಿಯಂ ಬಂದಿದೀವಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಂಗೆ ಭಯ ಆಯ್ತು ನಡ್ಕೊಂಬರಾಗ. ಸೊ ಯು ಗೈಸ್ ಕ್ಯಾನ್ ಸಿ ದ ಹೋಲ್ ಅಕ್ವೇರಿಯಂ ಎಲ್ಲ ತೋರಿಸ್ತೀನಿ. ವಾಚ್ ಟಿಲ್ ದಿ ಎಂಡ್.
ಆ ಪೆಂಗ್ವಿನ್ಸ್ ನೋಡಿ ನಾನು ಕಿರ್ಚ್ತಿದ್ದೆ, ಲಿಟ್ರಲಿ ಕಿರ್ಚ್ತಿದ್ದೆ. ಪೆಂಗ್ವಿನ್ಸ್ ಅಂತ, ಓ ಗಾಡ್, ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ, ನಾನು ನಿಜ ಪೆಂಗ್ವಿನ್ಸ್ ಇಷ್ಟಿಷ್ಟು ಉದ್ದ ಇರ್ತಾರೆ ಅಂದರೆ ಸೀಯಿಂಗ್ ಇನ್ ಟಿ ವಿ ಅದೆಲ್ಲ ಹಿಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಬಟ್ ರಿಯಲ್ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನೋಡಿದೆ. ನಂಗೆ ಅಳುನೇ ಬರ್ತಿತ್ತು, ಅಷ್ಟು ಕ್ಯೂಟ್ ಆಗಿತ್ತು. ಐ ವಾಸ್ ಲೈಕ್, ಹೋಗಿ ಎತ್ಕೊಂಡು ಮುದ್ದಾಡೋಕ್ಕಾಗಲ್ವ ಅನಿಸ್ತಿತ್ತು, ಅಷ್ಟು ಕ್ಯೂಟ್ ಆಗಿತ್ತು. ಐ ಲಿಟ್ರಲಿ ಲವ್ಡ್ ಇಟ್. ಅದು ನೋಡಿ ಎಷ್ಟು ಪ್ರಿಟಿಯಾಗಿ ನಡ್ಕೊಂಡು ಹೋಗ್ತಿದೆ. ಕಿಡ್ಸ್ ನೋಡಿದ್ರಂತೂ ಲವಲ್ಲಿ ಬಿಡ್ತಾರೆ. ನಾವು ಆ್ಯಕ್ಚುಲಿ ಮನೆಗೆ ಬಂದೆ ಆಯಿತು. ವ್ಲಾಗ್ ಎಂಡ್ ಮಾಡೋದು ಮರ್ತೋದೆ. ಬಿಫೋರ್ ಎಂಡಿಂಗ್ ವ್ಲಾಗ್ ನಾನು ಹೇಳಲೇಬೇಕಿತ್ತು. ಏನಂದರೆ, ಸೀ ಲೈಫ್ ಅಕ್ವೇರಿಯಂ, ಓ ಮೈ ಗಾಡ್, ಆಕ್ವಾ ಫಿಶಸ್ ಅಕ್ವೇರಿಯಮಲ್ಲಿ ಇದ್ದಿದ್ದು ಒಂದೊಂದು ಸೀ ಲೈಫ್ ವಾಸ್ ಸೋ ಬ್ಯೂಟಿಫುಲ್. ಇಟ್ ವಾಸ್ ಜಸ್ಟ್ ಮೆಸ್ಮರೈಸಿಂಗ್ ಆಗಿತ್ತು. ನಾನು ಎಷ್ಟು ವೆರೈಟಿ ನೋಡಿದೆ ಅಂದರೆ, ಥೌಸಂಡ್ಸ್ ಆಫ್ ವೆರೈಟಿ ಫಿಶಸ್ were there. ತುಂಬ ಚೆನ್ನಾಗಿತ್ತು. ಕಿಡ್ಸ್, ಇಟ್ಸ್ ಲೈಕ್ ಮಸ್ಟ್ ಗೋ ದೇರ್. ದೇ ವಿಲ್ ಎಂಜಾಯ್ ಸೋ ಮಚ್. ನಾನು ಅನ್ಕೊತಿದ್ದೆ ಆದ್ಯ ಇದ್ದಿದ್ರೆ ಅವಳಿಗೆ ಕರ್ಕೊಂಡು ಹೋಗ್ಬೋದಿತ್ತು ಅಂತ. ಅವಳಿಗಂತೂ ಈ ಥರ ಎಲ್ಲ ಫಿಶಸ್ ಆಗಲಿ, ಶಿ ಲವ್ಸ್ ಆ್ಯನಿಮಲ್ಸ್. ಆದ್ಯ, ನಿಮಗೆಲ್ಲ ಆದ್ಯ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಅವಳು ಬಂದಿದ್ರೆ ನಾನು ಎಷ್ಟು ಸತಿ ಅವಳಿಗೆ ನೆನೆಸ್ಕೊಂಡ್ರೆ ಅಂದರೆ, ಅಲ್ಲಿ ಹೋದಾಗ ಆದ್ಯ ಬಂದಿದ್ರೆ ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಇರಲಿಲ್ಲ. ಬಟ್ ಡೆಫಿನೆಟ್ಲಿ ಸಮ್ ಟೈಮ್ ಇನ್ ಫ್ಯೂಚರ್ ನಾನು ಅವಳಿಗೆ ಕರ್ಕೊಂಡ್ಬಂದು ಇದೆಲ್ಲ ತೋರಿಸೇಬೇಕು. ಶಿ ವಿಲ್ ಎಂಜಾಯ್ ಇಟ್. ಆ್ಯಂಡ್ ಐ ಮಿಸ್ ಯು ಆದ್ಯ. ಸೊ ಎನಿಹೌ, ಇಟ್ಸ್ ಟೈಮ್ ಟು ಎಂಡ್ ದ ವ್ಲಾಗ್. ನಾನು ಲಂಡನ್ನಲ್ಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅವತ್ತು ರಾತ್ರಿ 11:30 ಬಸ್ ಇತ್ತು. ಬುಕ್ ಮಾಡಿದ್ವಿ ರಿಟರ್ನ್ ಬಸ್. 11:30 ವಾಪಸ್ ಬಂದು. ಸೊ ದ ಲಂಡನ್ 2 days ಇಸ್ ಓವರ್. ಬಿಗ್ ಬೆನ್ ಆಗಲಿ, ಲಂಡನ್ ಐ ಆಗಲಿ, ಲಂಡನ್ ಬ್ರಿಡ್ಜ್ ಆಗಲಿ, ಆಕ್ವಾ ಸೀ ಲೈಫ್ ಆಗಲಿ, ಲಂಡನ್ ಸೂಪರ್ಬ್ ಆಗಿತ್ತು. ನಥಿಂಗ್. ಫಸ್ಟ್ ಡೇ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆ್ಯಕ್ಚುಲಿ ಆಯಿತು, ಏನು ನೋಡೋಕ್ಕಾಗಿಲ್ವಲ್ಲ, ಮಾಡೋಕ್ಕಾಗಿಲ್ವ ಅಂತ. ಬಟ್ ಸೆಕೆಂಡ್ ಡೇ ಹೋಲ್ ಡೇ ಎಷ್ಟು ನಡೆದ್ರೂ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಯಿತು. ಸಾರಿ, ಐ ವಾಸ್ ಸೋ ಹ್ಯಾಪಿ. Hope you guys all like this video. Don't forget to like, share and subscribe to my channel. See you guys in the next vlog. Ta-da, bye. Keep smiling.